ಬಿಗ್ ಅಪ್ಡೇಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರಾಜಣ್ಣ ಪುತ್ರ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿರ್ತಕ್ಕಂಥದ್ದು. ಸಿಎಂ ನಿರ್ದೇಶನದಂತೆಯೇ ನಡೆಯಿತಾ ಪ್ರಹಸನ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜೇಂದ್ರ ಮೆಗಾ ಎಕ್ಸ್ಕ್ಲೂಸಿವ್. ವಿಧಾನಸಭೆಯಲ್ಲಿ ಏನು ಹನಿ ಟ್ರಂಪ್ ಬಾಂಬ್ ಸ್ಫೋಟ ಆಯಿತು, ತಾನಾಗಿಯೇ ಎಲ್ಲವೂ ನಡೆಯಿತು ಅನ್ನೋ ಹಾಗಿತ್ತು. ಆದರೆ ಸಿಎಂ ನಿರ್ದೇಶನದಂತೆ ನಡೀತಾ ಹಾಗಾದ್ರೆ ಅಶೋಕ್ ಆರೋಪಕ್ಕೆ ರಾಜಣ್ಣ ಪುತ್ರ ರಾಜೇಂದ್ರ ಮಾತು ಪುಷ್ಟಿ ಕೊಟ್ಟಿದೆ. ನೋಡಿ, ಇದೇ ಹನಿ ಟ್ರ್ಯಾಪ್ ವಿಚಾರವನ್ನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅಶೋಕ್ ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ ರಾಜಣ್ಣ ಮಗ ರಾಜೇಂದ್ರ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿದರ್ಶನದ ಮೇಲೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ. ಸಿದ್ದರಾಮಯ್ಯಗೆ ತಿಳಿಸಿಯೇ ಸದನದಲ್ಲಿ ಪ್ರಸ್ತಾಪ. ಸಿದ್ದರಾಮಯ್ಯರೇ ಸದನದಲ್ಲಿ ಪ್ರಸ್ತಾಪಕ್ಕೆ ಹೇಳಿದ್ರು. ರಿಪಬ್ಲಿಕ್ ಕನ್ನಡ ಎಂಎಲ್ಸಿ ರಾಜೇಂದ್ರ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ನಾಯಕರ ಉದ್ದೇಶ ಏನು? ನಿಮ್ಮ ಪಾರ್ಟಿಯಲ್ಲಿ ಇದ್ಕೊಂಡು ದೊಡ್ಡ ನಾಯಕರು ಈ ರೀತಿ ಟ್ರ್ಯಾಪ್ ಮಾಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ಅವರ ಉದ್ದೇಶ ಏನಾಗಿರಬೇಕು? ಕಂಪ್ಲೀಟ್ಲಿ ರಾಜಣ್ಣ ಅವರನ್ನ ನಮ್ಮ ದಾರಿಯಿಂದ ಸೈಡ್ಗೆ ಎತ್ತು ಕೂರಿಸ್ಬಿಡೋಣ ಅನ್ನೋ ಉದ್ದೇಶವಾ? ನಮ್ಮ ಪಾರ್ಟಿ ಅಂತ ನಾನು ಎಲ್ಲೂ ಹೇಳಿಲ್ಲ. ದೊಡ್ಡ ನಾಯಕರು ಅಂತ ಹೇಳಿದ್ದೀನಿ, ನಮ್ಮ ಪಾರ್ಟಿ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ದೊಡ್ಡ ನಾಯಕರು ಬಟ್ ಅಂತ್ಯ ಆಗ್ಬೇಕು. ಯಾವುದೇ ಪಾರ್ಟಿ ಇರಲಿ, ಯಾರ ಮೇಲೆ ಇರಲಿ ಅಂತ್ಯ ಆಗ್ಬೇಕು. ಇದು ಹೊಸ್ತಲ್ಲ ಹನಿ ಟ್ರಾಪ್. ಬಹಳ ಹಿಂದೆ ಅಂತ ಹೋದ್ರೆ ಎಷ್ಟು ಜನದ ಮೇಲೆ ಆಗಿದೆ. ಕೋರ್ಟಲ್ಲಿ ಎಷ್ಟು ಜನ ಸ್ಟೇ ತಂದಿದ್ದಾರೆ. ಈಗ ನಾವು ಇದೇನಾರು ಆಗಿದೆ ಅಂತೇಳಿ ಸ್ಟೇ ತರಕ್ ಹೋಗ್ಬೋದಿತ್ತು, ಬಟ್ ಏನಾಗಿಲ್ಲ. ಆಗಿದ್ರು ಆತರ ಏನೋ ಸಿಡಿದ್ರೆ ಬಿಡ್ಲಪ್ಪ, ಹೌದಲ್ಲ? ಹೇಳ್ತಾರಲ್ಲ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಮಾಹಿತಿ ಯಾರೋ ಕೊಟ್ರು, ಆಯ್ತು ಆಗಿದ್ರೆ ಬಿಡಿ, ನಂತೇನು ಅಭ್ಯಂತರ ಇಲ್ಲ. ಹೌದಲ್ಲ? ಅದಕ್ಕೆ ನಾವು ಇಂಜರಿ ಅಂತದಲ್ಲ. ಸೊ ಅದರಿಂದ ನೋಡೋಣ ಏನಾಗುತ್ತೆ ಬೆಳವಣಿಗೆ. ನಾನು ಈಗ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ತದನಂತರ ಇನ್ನೇನ್ ಮಾಡಬೇಕು ನಾನು ನೋಡಿ ಮಾತಾಡ್ತೀನಿ. ಸರ್, ಯಾರನ್ನ ಮೀಟ್ ಆಗ್ತೀರಿ? ಖರ್ಗೆ ಅವ್ರನ್ನ ಮೀಟ್ ಆಗ್ತೀರಾ? ಸುರ್ಜೇವಾಲಾ ಅವ್ರನ್ನ ಮೀಟ್ ಆಗ್ತೀರಾ? ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀನಿ, ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತೀನಿ. ಅವ್ರ ಮುಂದೆ ನಿಮ್ ಪ್ರಸ್ತಾಪ ಏನಿರುತ್ತೆ? ಈಗೇನು ಮುಖ್ಯಮಂತ್ರಿಗಳ ಹತ್ರ ನಾನು ಗಮನಕ್ಕೆ ತಂದಿದ್ದೀನಿ ಅದನ್ನೇ ಇನ್ನೊಂದು ಕಾಪಿ ಅವ್ರಿಗೆ ಹಿಂಗ್ ಆಗಿದೆ ಅಂತ ನನ್ನ ಮಾತನ್ನ 3 ನಾಯಕರು ಗಮನಕ್ಕೆ ತರ್ತೇನೆ. ಅವರು ಅದಾದ್ಮೇಲೆ ಏನು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪಕ್ಷದ ಅಧ್ಯಕ್ಷರ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ ಅದೇನು ಮಾತಾಡ್ತಾರೆ ಮಾತಾಡ್ಕೊಂಡು ಮುಂದಕ್ಕೆ ಇದನ್ನ ಯಾವ ರೀತಿ ತನಿಖೆ ಮಾಡಬೇಕು ಅಂತ ಅವ್ರ ರೂಪರೇಷೆಯನ್ನು ಅವ್ರಿಗೆ ಬಿಟ್ಟಿರುವಂತ ನಾವು ಹುಡುಗರನ್ನ ನಾನು ಮಾತಾಡಬೇಕು. ಸೊ ಮಿಕ್ಕಿದ್ ನಾನು ಹಿರಿಯ ಮುಖಂಡರಿಗೆ ಬಿಡ್ತೇನೆ. ಸರ್, ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದ್ರಿ ತಾವು. ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಏನೆಲ್ಲ ಮಾತುಕತೆ ಆಯ್ತು? ಏನ್ ಹೇಳಿದ್ರು ನಿಮಗೆ ಸಿಎಂ ಸಾಹೇಬರು? ಸ್ವಲ್ಪ ಹೇಳ್ದೆ, ಹಿಂಗಾಗಿದೆ ಸರ್, ಹಿಂಗ್ ನಡೀತಾ ಇದೆ ಅಂತ. ಸ್ವಲ್ಪ ಅವರು 1 ನಿಮಿಷ 2 ನಿಮಿಷ ಗಾಬರಿ ಆದ್ರು. ಗಾಬರಿ ಆಗಿ ಸೈಲೆಂಟ್ ಆಗಿ ಏನೋ ಇದು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಹೌದು ಸರ್, ಹಿಂಗ್ ನಡೀತಿದೆ ಅಂತ ಹೇಳಿದೆ. ಆಯ್ತು, ಏನ್ ಮಾಡಬೇಕು? ನೀವೇನ್ ಹೇಳ್ತೀರಾ ಅದ್ ಮಾಡ್ತೀನಿ ಅಂತ ಹೇಳಿದೆ. ಆಯ್ತು, ಕಂಪ್ಲೇಂಟ್ ಕೊಡು, ನಾನು ಆಮೇಲೆ ನಿಮ್ ತಂದೆಯವ್ರ ಹತ್ರ ಮತ್ತೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ. ಸರ್, ಈ ರೀತಿ ಸೆಷನ್ ನಲ್ಲಿ ರಾಜಣ್ಣ ಅವರು ಹೇಳಿದ್ಮೇಲೆ ಕೆಲವು ನಿಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಒಂದ್ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೇರವಾಗಿ ಜಯಚಂದ್ರ ಅವರು ಹೇಳ್ತಾ ಇದ್ರು, ನಮ್ಮ ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕಾಗಿತ್ತು, ಕ್ಯಾಬಿನೆಟ್ ಅಲ್ಲಿ ಮಾತಾಡಬೇಕಾಗಿತ್ತು, ಹೈಕಮಾಂಡ್ ಲೆವೆಲ್ ಅಲ್ಲಿ ಮಾತಾಡಬೇಕಾಗಿತ್ತು, ಸದನದಲ್ಲಿ ಪ್ರಸ್ತಾಪ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಅಸಮಾಧಾನ ಕಾಂಗ್ರೆಸ್ನವರಲ್ಲೇ. ಇದನ್ನ ನೀವು ಹೆಂಗ್ ನೋಡ್ತೀರಿ? ಅಂತವ್ರಿಗೆ ಏನ್ ಹೇಳ್ತೀರಿ ಅಂತ? ಜಯಚಂದ್ರ ಅವರು ಹಿರಿಯರಿದ್ದಾರೆ, ಅವ್ರು ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ರು ನನಗೆ ಅದು ಅರ್ಥ ಆಗಿಲ್ಲ. ಬಟ್ ಇದನ್ನ ಸಚಿವರು ಸದನದಲ್ಲಿ ಮಾತಾಡೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಆಯ್ತು ಅದೇನಿದೆ ನೀನು ಸೆಷನ್ ಅಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅವತ್ತು ರಾಜಣ್ಣ ಅವರು ಮಾತಾಡಿರುವಂತದ್ದು. ಈ ವಿಚಾರನ ಸೆಷನ್ ಅಲ್ಲಿ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳಿದ್ರ? ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಮಾಡಿರುವಂತ. ಅವರು ಮಾತಾಡಿ ಅಂತ ಹೇಳಿದ್ರು. ಹೌದು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆನೆ ನಮ್ಮ ರಾಜಣ್ಣ ಅವರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರದಲ್ಲಿ ಅದನ್ನ ಹೋಮ್ ಮಿನಿಸ್ಟರ್ಗೂ ಗೊತ್ತಿದೆ. ಸೊ ಎಲ್ಲ ಚರ್ಚೆ ಮಾಡಿ ಅದನ್ನ ಮಾತಾಡಿರುವಂತದ್ದು. ಚರ್ಚೆ ಮಾಡಿ ಏನ್ ಹೇಳಿದಾರೆ ಅಂದ್ರೆ ನೀನು ಮಾತಾಡು, ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಮಾಡಿ ಅದಕ್ಕೆ ಹೋಮ್ ಮಿನಿಸ್ಟರ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ ಆಗಿರುವಂತದ್ದು. ಆದ್ರೆ ಇದನ್ನ ವಿರೋಧ ಪಕ್ಷ ಸ್ವಲ್ಪ ದೊಡ್ಡದಾಗ್ತಾ ಉಂಟು ಅಷ್ಟೇ. ಸರ್, ಅಂದ್ರೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಪೂರ್ವದಲ್ಲಿ ಹೋಮ್ ಮಿನಿಸ್ಟರು ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲಿ ಪ್ರಸ್ತಾಪ ಮಾಡುವಂತ ಮುಖ್ಯಮಂತ್ರಿಗೆ ಹೇಳಿದ ಮೇಲೆ ಸೆಷನ್ ಅಲ್ಲಿ ಪ್ರಸ್ತಾಪ ಮಾಡಿದಿರಿ. ಹೌದು. ಒಂದ್ ಕಡೆ ರಾಜೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತು ನಾವು ಪ್ರಸ್ತಾಪ ಮಾಡುವಂತದ್ದು ಅನ್ನೋದನ್ನ ಹೇಳಿದ್ರೆ, ಮತ್ತೊಂದ್ ಕಡೆ ಅಶೋಕ್ ಸದನದಲ್ಲಿ ಈ ವಿಚಾರವಾಗಿ ಏನ್ ಹೇಳಿದ್ರು ನೋಡಿ. ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ.
ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು? ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು, ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು. ಎರಡನ್ನೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದ್ದೀರಿ. ಮತ್ತೆ ನಮಗಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಭಾವುಕರಾದ್ರು. ನಾನ್ ಸುಮ್ಮನೆ ಬಿಡಲ್ಲ ಇದನ್ನ ಅನ್ನುವಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತಂದೆ ರಾಜಣ್ಣ ಅವರು ಸುಮ್ಮನೆ ಆದ್ರೂ ಕೂಡ ನಾನ್ ಸುಮ್ಮನಾಗಲ್ಲ ಈ ವಿಚಾರದಲ್ಲಿ ಅನ್ನುವಂಥದ್ದನ್ನ ರಾಜೇಂದ್ರ ಅತ್ಯಂತ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ರು. ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲರನ್ನೂ ಭೇಟಿ ಆಗ್ತೀನಿ, ಹೈಕಮಾಂಡ್ಗೆ ದೂರು ಕೊಟ್ಟೇ ಕೊಡ್ತೀನಿ ಅಂತ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿದ್ದಾರೆ. ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾದ್ರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದು ಅದಕ್ಕೇನು ಯಾರ ಇಂತ ಪರ್ಸನ್ ಅಂತೇನೆ ಹೆಸರು ಇಟ್ಟಿದ್ದೀರಾ? ಏನ್ ಇಲ್ವಲ್ಲ. ನೀವಷ್ಟೇ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದಾರೆ, ಒಟ್ನಲ್ಲಿ ಇದಾರೆ, ಸೂತ್ರಧಾರ ಇದಾರೆ. ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್, ಫೈನಲ್ ಕ್ವಶನ್. ಈ ರೀತಿಯ ಘಟನೆ ಆದ್ಮೇಲೆ ಈಗ ಯೂಶುವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂತವ್ರು, ಜನರನ್ನ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲಾ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನ್ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಯಾಕಂದ್ರೆ ಇದು ಪಬ್ಲಿಕ್ ಲೈಫಲ್ಲಿ ಇವೆಲ್ಲ ಸಹಜ. ಸೊ ಅದರಿಂದ ಬರ್ತಾರೆ ಹೋಗ್ತಾರೆ. ನಾನೇನು ಅದಕ್ಕೇನು ಜಾಸ್ತಿ ಇದು ಆಗೋದಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ಈ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರುವಂತವರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ ಸದ್ಯಕ್ಕೆ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ ಫೈನಲ್ ಆಗಿ ಏನ್ ಹೇಳಕ್ ಬಯಸ್ತೀರಿ? ಅಲ್ಲ, ಏನ್ ಬೆಳವಣಿಗೆ ಆಗ್ತಾ ಇದೆ, ನಾನು ಮೊದಲನೇ ಪ್ರಾರಂಭದಲ್ಲಿ ಹೇಳಿದಾಗೆ ನಿಲ್ಲಬೇಕು. ಇದು ಬರೀ ರಾಜಣ್ಣವ್ರ ಮೇಲೆ ಅಂತಲ್ಲ, ಯಾರ ಮೇಲಾದ್ರೂ ಒಬ್ಬ ಇಡೀ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಮೇಲೆ, ಪ್ರಜೆ ಮೇಲೆ ಇಂತ ಆಗೋವಂಥದ್ದನ್ನ ನಿಲ್ಬೇಕಿದು. ಬರೀ ರಾಜಕಾರಣಿಗಳು ಅಂತಲ್ಲ, ಒಬ್ಬ ಕಾಮನ್ ಪೀಪಲ್ ಮೇಲೂ ಆಗೋವಂಥದ್ದು ಇದು ನಿಲ್ಬೇಕಿದು. ಸೊ ಅದರಿಂದ ನಾನು ಹೇಳುವಂಥದ್ದು ಇದು ನಿಲ್ಲೋದ್ರ ಜೊತೆಯಾಗಿ ಇದು ಯಾರೆಲ್ಲ ಇದ್ದಾರೆ, ಸೊ ಅವ್ರಿಗೆ ಇದು ಒಂದು ಅಂತ್ಯ ಕಾಣಬೇಕಿದು. ಅಂತ್ಯ ಕಾಣಬೇಕು ಅಂತ ಹೇಳಿದ್ರೆ ಕಾನೂನು ರೀತಿಯಲ್ಲಿ ಅದೊಂದು ಅಂತ್ಯ ಕಾಣಬೇಕು. ಸೊ ಅದರಿಂದ ಅದಕ್ಕೆ ಏನೆಲ್ಲ ಮಾಡಬೇಕು ನಾನಂತೂ ಪ್ರಯತ್ನ ಅಂತೂ ಮಾಡ್ತೀನಿ. ಸಿಬಿಐ ಆದ್ರೆ ಒಳ್ಳೇದಾ? ಸಿಬಿಐ ಆಗ್ಬೇಕು ಅಂತ ಹೇಳ್ತಾರೆ ಬಿಜೆಪಿ. ಬಿಜೆಪಿ ಅವ್ರು ಹೇಳ್ತಾರೆ. ಸಿಬಿಐ ಮೇಲೆ ಈಗಲೇ ಎಷ್ಟು ಕೇಸ್ಗಳಿದಾವಪ್ಪ? ಸಿಬಿಐಗಳಲ್ಲಿ ಎಷ್ಟು ಕೇಸ್ ಇದೆ? ಈಗ ನಾವೆಷ್ಟೆಲ್ಲ ಸಿಬಿಐಗಳು ಈಗ ನಾವು ಕಡೆ ಕೊಟ್ಟರೆ ಒಳ್ಳೇದಾ ಅಂತ? ಅಲ್ಲ, ಕೊಡೋದ್ರಲ್ಲಿ ನಂದೇನು ಅಭ್ಯಂತರ. ಆದ್ರೆ ನಮ್ಮ ರಾಜ್ಯದಲ್ಲಿ ಈಗ ನಾನು ಹಿರಿಯ IPS ಅಧಿಕಾರಿ ಅದನ್ನ ಮಾಡಿ ಅಂತ ನನ್ನ ಮುಖ್ಯಮಂತ್ರಿಗಳು ಕೇಳಿದ್ದೀನಿ. ಇಲ್ಲ ಯಾರು ರಿಟೈರ್ಡ್ IPS ಇದ್ರು ಮಾಡಿ ಅಂತ ಹೇಳಿದ್ರು. ಒಂದು ತನಿಖೆ ಟೀಮ್ ಮಾಡಿಬಿಟ್ಟು ಮಾಡಿ ಅಂತ. ನೋಡಿ, ಹಾಗಾದ್ರೆ ಇಷ್ಟು ಮಾತ್ರವಲ್ಲ, MLC ರಾಜೇಂದ್ರಗೆ ಬೆದರಿಕೆ ಕರೆಗಳು ಬರ್ತಾವೆ. ಹಾಗಾದ್ರೆ ಹನಿ ಟ್ರ್ಯಾಪ್ ಆದ್ಮೇಲೆ ಯಾರಿಂದ ಈ ಬೆದರಿಕೆ ಕರೆಗಳು ಬರ್ತಾ ಇವೆ? ಹೇಮಾವತಿ ಕ್ಯಾನೆಲ್ ವಿಚಾರವಾಗಿ ಬೆದರಿಕೆ ಕರೆಗಳು ಬರ್ತಾವೆ ಅಂತೆ MLC ರಾಜೇಂದ್ರ ಅವರಿಗೆ. ಕುಣಿಗಲ್ ಕ್ಷೇತ್ರದ ಮುಖಂಡರಿಂದ ಕರೆಗಳು ಬರ್ತಾವೆ. ರಿಪಬ್ಲಿಕ್ ಕನ್ನಡಕ್ಕೆ ರಾಜೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆದರಿಕೆ ಕಾಲ್ಗಳು ಬರ್ತಾ ಇವೆ ಅಂತ ಕೇಳ್ಪಟ್ವಿ. ಶಿವಕುಮಾರ್ ಅವರೆಲ್ಲ ಬೆದರಿಕೆ ಇಲ್ವಲ್ಲ ಅವ್ರ ಕಡೆ. ಕುಣಿಗಲ್ ಕ್ಷೇತ್ರದಿಂದ ಮುಖಂಡರುಗಳು ನನಗ್ ಫೋನ್ ಮಾಡಿ ಬೆದರಿಕೆ ಹಾಕಿರುವಂತದ್ದು, ನಾನು ನೆನ್ನೆ ಮಾತಾಡಿರುವಂತದ್ದು. ಏನಂತ ಬೆದರಿಕೆ ಆಗಿದೆ? ಲಿಂಕ್ ಕೆನಲ್ ವಿಚಾರದಲ್ಲಿ ಏನು ನೀನು ನಿಮ್ಮಪ್ಪ ತಡಿತಾ ಇದ್ದೀರಾ, ನಿಮ್ ತಾಕತ್ತಿದ್ರೆ ತಾಲೂಕಿಗೆ ಬನ್ನಿ. ನಾನು ಹೇಳ್ದಲ್ಲಪ್ಪ, ನಿಮ್ ನೀರು ತಗೊಂಡೋಗಿ ನೀವು ನಿಲ್ಸ್ಕೊಂಡ್ರೆ ನಾವು ಕೊರಟಗೆರೆಯವರು, ಈ ಭಾಗದವ್ರು, ತುಮಕೂರು ಗ್ರಾಮಾಂತರ ಗುಬ್ಬಿಯವ್ರು ಏನಾಗಬೇಕು? ನಾವು ಕೇಳ್ತಿರೋದು ಕುಡಿಯೋ ನೀರಿಗೆ. ನೀವು ಅದನ್ನೇನೆ ನೀವು ಅಲ್ಲಿ ನೀರು ಹಾಕೊಂಡ್ರೆ ಏನ್ ಮಾಡಿ? ಆಯ್ತು, ಈಗ ಟೆಂಡರ್ ಮಾಡ್ತಾ ಇದ್ದೀರಾ, ಮಾಡಿದೀರಾ, ತಗೊಂಡೋಗಿ, ನಮ್ದೇನಾಗುತ್ತಪ್ಪ. ಆಯ್ತು, ಕಡೆಗೆ ನಾನೇನು ಹೇಳಿದ, ಆಯ್ತು ರೀ